ಏನೋ ಮಾತಾಡಬೇಕು ಅಂತ ಕರ್ಕೊಂಬಂದ್ವಿ, ಆದ್ರೆ ಏನೋ ಮಾತಾಡ್ತಾನೆ ಇಲ್ಲ. ಸರ್ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನೇನಾದ್ರೂ ಹೇಳಿದ್ರೆ ನೀವು ತಪ್ಪು ತಿಳ್ಕೊತೀರೇನೋ ಅನ್ನೋ ಒಂದು ಚಿಕ್ಕ ಭಯ. ನಿಮ್ ಬಗ್ಗೆ ತಪ್ಪು ತಿಳ್ಕೊಳ್ಳೋಂಥದ್ದು ಏನಿಲ್ಲ ಸರ್. ಮೋರೋವರ್ ನೀವೇನು ಅಂತ ನನಗೆ ಗೊತ್ತಿಲ್ಲ. ಪರವಾಗಿಲ್ಲ, ಅದೇನೇ ಇದ್ರು. ಸರ್, ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ನೀವು ಅನ್ಯಥಾ ಭಾವಿಸ್ಬಾರ್ದು. ನೀವು ಒಂದೆರಡು ದಿನ ನಮ್ಮ ಮನೇಲಿ ಉಳ್ಕೊಂಡು ಹೋಗಿದ್ರೆ ಇಡೀ ಮನೆನೇ ಸಂಭ್ರಮ ಪಡುತ್ತೆ ಸರ್. ಹೆಣ್ಣೆತ್ತವ್ರಿಗೆ ಮಗಳು ಅಳಿಯ ಮನೇಲಿ ಉಳ್ಕೊಂಡ್ರೆ ದೊಡ್ಡ ಭಾಗ್ಯ. ಆ ಭಾಗ್ಯನ ದೇವರು ನಮ್ಮ ಪಾಲಿಗೆ ಕೊಟ್ಟಿದ್ದಾನೆ ಅಂತ ನಂಬಿ ಈ ಮಾತು ಕೇಳ್ತಾ ಇದ್ದೀನಿ ಸರ್. ನೀವು ಕೇಳ್ತಿರೋದ್ರಲ್ಲಿ ತಪ್ಪೇನೂ ಇಲ್ಲ ಸರ್. ನನ್ನ 3 ಜನ ಸೊಸೆಯಂದಿರು ಸುಮಾರು ದಿನದಿಂದ ನಿಮ್ಮ ಮನೇಲೆ ಉಳ್ಕೊಂಡಿದ್ದಾರೆ. ಈಗ ನಾವು ಬಂದಿದ್ದೀವಿ. ಜೊತೆಗೆ ಅಮ್ಮ ತೀರ್ಥಯಾತ್ರೆ ಅಂತ ಊರಿಗೆ ಹೋಗಿದ್ದಾರೆ. ಹೀಗಿದ್ದಾಗ ಮನೇಲಿ ಯಾರೂ ಇದ್ದಂಗೆ ಆಗುತ್ತೆ. ಆ್ಯಂಡ್ ನಂದು ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇರೋದ್ರಿಂದ ಉಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಐ ಆಮ್ ರಿಯಲಿ ಸಾರಿ. ಅಯ್ಯೋ, ನೀವು ಸಾರಿ ಎಲ್ಲ ಕೇಳಲೇಬಾರ್ದು. ನಾನೊಬ್ಬ ಮಾವನ ಕೇಳಿದೆ ಅಷ್ಟೇ. ನೀವು ಬರ್ತೀರಿ ಅಂತಾನೂ ಅನ್ಕೊಂಡಿರ್ಲಿಲ್ಲ ನಾವು. ಅಂಥದ್ರಲ್ಲಿ ಬಂದ್ರಲ್ಲ, ತುಂಬಾ ಖುಷಿ ಆಯ್ತು. ಅಂತೂ ಮದುವೆ ಆದ್ಮೇಲೆ ಮೊದಲು ಗೌರಿ ಗಣೇಶ ಹಬ್ಬ ತುಂಬಾ ವಿಜೃಂಭಣೆಯಿಂದ ಆಯ್ತಲ್ಲ, ತುಂಬಾ ಸಂತೋಷ ಸರ್. ಇನ್ಯಾವಾಗಾದ್ರೂ ಉಳಿಯೋ ಥರನೇ ಪ್ಲಾನ್ ಮಾಡ್ಕೊಂಡ್ಬರ್ತೀವಿ. ನಿಮ್ಮ ಬಾಯಲ್ಲಿ ಈ ಮಾತು ಬಂತಲ್ಲ ಸರ್, ತುಂಬಾ ಸಂತೋಷ ಆಯ್ತು. ಅದು ಆಕ್ಚುಲಿ ಹೇಳೋದನ್ನೆಲ್ಲ ಬೆನ್ನ ಹಿಂದೆ ಹೇಳಾಗಿದೆ. ಇನ್ನು ಮುಂದೆ ನಡೆಯೋದನ್ನ ನೋಡ್ತಾ ಇರ್ಬೇಕು ಅಷ್ಟೇ. ಏಜೆ ನಮ್ಮನ್ನ ಈ ಮನೆ ಕಳ್ಸಿದ್ದಾರೆ ಅಂದಾಗ್ಲೇ ನನಗೆ ಎಲ್ಲೋ ಏನೋ ರಾಂಗ್ ಹೊಡಿತಿದೆ ಅಂತ ಅನ್ನಿಸ್ತು. ಏಜೆ ಯಾವತ್ತೂ ಅವ್ರ ಸೊಸೆಯನ್ನ ಬಿಟ್ಕೊಟ್ಟೋರಲ್ಲ. ಆದ್ರೆ ನೀನು ಅವರನ್ನು ದಾಟಿ ನಮ್ಮ ಲೈಫ್ ಕೈ ಇಟ್ಬಿಟ್ಟೆ. ಅದು ಹಾಗಲ್ಲ ದುರ್ಗಾಂಬ, ನನ್ನ ಮಾತನ್ನು ಸ್ವಲ್ಪ ಕೇಳಿ. ಅಮ್ಮ ಮಗಳ ಆಟನ ನಾನು ಕಣ್ಣಾರೆ ನೋಡ್ಬಿಟ್ಟೆ. ಇನ್ನೇನಿದ್ರು ಮನೆಯಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕಾದ್ರೂ ಚಿಕ್ಕ ಪುಟ್ಟ ನೋವು ದುಃಖ ಏನಾದ್ರೂ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿಮ್ಮ. ಸಣ್ಣ ಉಂಟು ಸಣ್ಣ ರಾಮನಗರದ ಬಂಡೆಗಿಂತ ದೊಡ್ಡ ನೋವೇ ಆಗಿದೆ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನಿಮ್ಮನೆಯಿಂದ ನಾವು ತಾಳ್ಮೆ, ಅನ್ಯೋನ್ಯತೆ, ಸಂಯಮನ ಕಲ್ತ್ಕೊಂಡು ಹೋಗ್ತಾ ಇದೀವಿ. ಇದನ್ ದೊಡ್ಡ ಗುಣ. ಆಗಾಗ ಮನೆಗೆ ಬರ್ತಾ ಇರಿ. ಅಯ್ಯೋ, ಇಷ್ಟತ್ರ ಆದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ಖಂಡಿತ ಬರ್ತೀವಿ. ಆದ್ರೆ ಈಗ ಹೋಗ್ ಬರ್ತೀವಿ. ನಾವೇನ್ ಬರ್ತೀವಿ. ಓಹೋ, ಏನೇ ಲಕ್ಷ್ಮಿ ನಿನ್ ಹಣೆ ಬರ. ಇಂಥ ಲಕ್ಸುರಿ ಮನೆ ಬಿಟ್ಬಿಟ್ಟು ಆ ಹಾಳಾದ್ ಕೊಂಪಿಲ್ ಜೀವನ ಮಾಡಿ ಬಂದಿಯಲೆ. ಇದನ್ನೆಲ್ಲ ಯಾವಾಗ ನೋಡ್ತೀನಪ್ಪ ಅಂತ ಅನ್ಸ್ಬಿಟ್ಟಿತ್ತು. ಐ ಮಿಸ್ಡ್ ಯು ಮೈ ಡಿಯರ್ ಸೋಫಾಸ್. ಇದನ್ನೆಲ್ಲ ನೋಡ್ತಿದ್ರೆ ನಮ್ಗೆ ನಮ್ಮನೆನೇ ಸ್ವರ್ಗ, ಬೇರೆ ಎಲ್ಲ ನರ್ಕ ಅಂತ ಅನ್ಸ್ಬಿಟ್ಟಿತ್ತು. ಈ ಸೋಫಾ, ಈ ಮನೆ, ಆ ಬೆಡ್ಡು, ಆ ಆಳು ಕಾಳು, ಈ ರಾಸ್ಕಲ್ ವಿಶ್ವರೂಪ್ ಸದ್ದು ಎಲ್ಲ ತಲೆಯಲ್ಲಿ ಹಾಗೆ ಸೇರಿ ಮರೆಯಕ್ಕಾಗದೆ ಗಾಯ ಮಾಡ್ಬಿಟ್ಟಿತ್ತು. ವಾಟ್ ಎವರ್, ನಾನು ವಾಪಸ್ ಬಂದಿದ್ದೀನಲ್ಲ ಅಷ್ಟೇ ಖುಷಿ ಸಾಕು. ಮೇಡಮ್ ಕರೆದ್ರಾ? ನಂಗೆ ಹುಚ್ಚ ನಿಮ್ಮನ್ ಕರಿಯಕ್ಕೆ. ಆದ್ರೆ ನಾನೇ ಕೇಳ್ಬೇಕಂತಿದ್ದೆ. ಹೌದು ಟ್ರಿಪ್ ಮೇಡಮ್, ಹೇಗಿತ್ತು ಟ್ರಿಪ್ಪು? ನಮ್ಮನ್ನ ಇಲ್ಲಿಂದ ಟ್ರಿಪ್ಪಿಗೆ ಕಳ್ಸುವಾಗ್ಲೇ ನಿಮ್ಗೆಲ್ಲ ಗೊತ್ತಿತ್ತು. ಆಗ ಮ್ಯಾಜಿಕಲ್ ಟ್ರಿಪ್ ಅಂತ ನಮ್ಮನ್ನ ಆ ಕೌಶಲ್ಯನ್ ಮನೆಗೆ ಕಳ್ಸಿದ್ರಿ ಅಲ್ವಾ? ಮೇಡಮ್, ನಾನ್ ಬರೀ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಮೇಲಿರು ಹೇಗೆ ಸರ್, ಅದಕ್ಕೆ ಕೇಳೋಣ ಅಂತ ಬಂದೆ. ಹೇಗಿತ್ತು ಮೇಡಮ್ ಟ್ರಿಪ್ಪು? ನಿಮ್ಗೇನ್ ಅನ್ಸುತ್ತೆ? ಏನಂತ ಹೇಳಿ ಮೇಡಮ್, ಕಣ್ಣು ಗುಡ್ಡೆ ಹೊರಗೆ ಬಂದು ಹೊಟ್ಟೆ ಒಳಗೋಗಿದೆ. ಬಾಡಿ ಸೊರಗಿ ಸೊರಗಿ ಸೊರೆಕಾಯಿ ತರ ಆಗಿದೆ. ಮತ್ತೆ
ಮತ್ತೆ ನಮ್ಮ ಬಾಸ್ ಹತ್ರ ಮೈಂಡ್ ಬ್ಲೋಯಿಂಗ್ ಫೆಂಟಾಸ್ಟಿಕ್ ಅಮೋಘವಾಗಿತ್ತು ಅಂತ ನಮ್ಮ ಮಾಗೂರ್ ಹಂಸಲೇಖ ಸರ್ ತರ ಗೋಲ್ಡನ್ ಬಜರ್ ಕೊಟ್ರಂತೆ. ಹೇಗ್ ಮೇಡಮ್ ಇದೆಲ್ಲ? ಅಲ್ಲ, ಇನ್ ಕೇಸ್ ನಿಮ್ಗೆ ಈ ತರ ಟ್ರಿಪ್ ಇಷ್ಟಿದ್ರೆ ಹೇಳಿ, ಬಾಸ್ ಹತ್ರ ಮಾತಾಡಿ ಇನ್ನೊಂದು 4 ಟ್ರಿಪ್ ಮಾಡಿಸ್ತೀನಿ. ಈಗ ಬಾಯಿ ಮುಚ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಕೈಗೆ ಸಿಕ್ಕಿ ತಗೊಂಡು ಹೊಡೆದಾಕ್ಬಿಡ್ತೀನಿ. ಸುಮ್ನೆ ಹೋಗ್ರಿ. ಹೋಗ್ರಿ ಅಂತ ಹೇಳಿ ಇವರೇ ಹೋಗ್ಬಿಟ್ರಲ್ಲ. ಪರವಾಗಿಲ್ಲ, ಇರ್ಲಿ. ನಾನು ಲೀಲಾ ಮೇಡಮ್ ಮಾತಾಡಿಸಿ. ನೀವಿಲ್ದೇ ಇದ್ದಾಗ ಬಾಸ್ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಮೇಡಮ್? ಅದನ್ನ ಹೇಗೆ ಹೇಳುದು? ಅದನ್ನ ಹೇಳ್ಬೇಕಂದ್ರೆ ಜಯಂತ್ ಕಾಯ್ಕೆನೆ ಅವ್ರ ಹತ್ರ ಲಿರಿಕ್ಸ್ ಬರ್ಸಿ ಅರ್ಜುನ್ ಜನ್ಯ ಅವ್ರ ಹತ್ರ ಟ್ಯೂನ್ ಕೊಡ್ತಿದ್ರೆ ಮಾತ್ರ ಅದರ ನೋವು, ಅದರ ಡೆಪ್ತಿ ಏನಂತ ಗೊತ್ತಾಗೋದು ಮೇಡಮ್. ಏನೋ ನೀವು ತಿಳಿದವರು, ಬಾಸ್ ಮನ್ಸಲ್ಲಿರೋ ಫೀಲಿಂಗ್ಸ್ಗೆ ನೀವು ಕೈ ಜೋಡಿಸಿದ್ರೆ ಇಬ್ರು ಒಂದೇ ಫೀಲಿಂಗ್ ಅಲ್ಲಿ ಇರ್ಬೋದಲ್ವಾ ಅನ್ನೋದು ನನ್ನ ಮನದಾಸೆ ಮೇಡಮ್. ಇಲ್ಲಾಂದ್ರೆ ನೀವು ಆ ಕಡೆ ಇವ್ರು ಈ ಕಡೆ ಒಬ್ಬರನ್ನೊಬ್ರು ಮಿಸ್ ಮಾಡ್ಕೊಳ್ಳೋದನ್ನ ನಾನು ನೋಡ್ತಾ ಇದ್ರೆ ನನ್ನ ಕರಳು ಚುರುಕನ್ನುತ್ತೆ ಮೇಡಮ್. ಏನೋ ನನ್ನ ಮನ್ಸಲ್ಲಿರೋ ಫೀಲಿಂಗ್ಸ್ ಎಲ್ಲ ಹೇಳ್ಕೊಂಡಿದ್ದೀನಿ. ಇನ್ಮೇಲೆ ನಿಮ್ಮಿಷ್ಟ ಮೇಡಮ್. ಅಲ್ಲ, ನಾನು ಇಷ್ಟು ಹೇಳಿದ್ರು ಒಂದೇ ಒಂದು ರಿಯಾಕ್ಷನ್ ಕೊಡ್ತಿಲ್ವಲ್ಲ? ಅಯ್ಯೋ ಕೊಡಿ ಮೇಡಮ್, ಕೊಡಿಪಾ. ಅಯ್ಯೋ ಕೊಡಿ. ನೀನು ಇಷ್ಟೆಲ್ಲ ಕೇಳ್ತಿದ್ಯಾ ಅಂದ್ರೆ ರಿಯಾಕ್ಷನ್ ಕೊಡ್ಲೇಬೇಕು. ನಾನೇ ಕೊಡ್ಲಾ ಅಥವಾ ನೀನು ತಗೋತೀಯಾ? ನಾನೇ ತಗೋತೀನಿ ಸರ್. ಬಟ್ ನೀನು ಇಷ್ಟೆಲ್ಲ ಮಾತಾಡಿದ್ಯಲ್ಲ, ಒಂದು ರಿಯಾಕ್ಷನ್ ಸಾಕಾಗಲ್ಲ ಅನ್ಸುತ್ತೆ. ಸರಿ ಸರ್. ಗುಡ್. ಥ್ಯಾಂಕ್ ಯು ಸರ್. ಇಷ್ಟರ ತನಕ ನಾನ್ ತಪ್ಪು ಮಾಡಿದಾಗ ನೀವು ಹೊಡೆದು ನನ್ ಬುದ್ಧಿ ಹೇಳ್ತಿದ್ರಿ, ಆದ್ರೆ ಇವಾಗ ನನಗ್ ನಾನೇ ಹೊಡ್ಕೊಳ್ಳೋ ತರ ಮಾಡಿದ್ರಿ. ನಾನೇನ್ ತಪ್ಪು ಮಾಡಿದೆ? ನಾನೇನ್ ತಪ್ಪೇ ಮಾಡಿಲ್ವಲ್ಲ? ನೀವು ತಪ್ಪಂತ ತಿಳ್ಕೊಂಡ್ರೆ ಪರವಾಗಿಲ್ಲ, ನಿಮ್ಮಿಬ್ಬರನ್ನ ಒಂದು ಮಾಡೋವರೆಗೂ ನಾನಂತೂ ಸುಮ್ಮನಿರಲ್ಲ. ಸರು, ಸೌಂಡ್ ಮಾಡ್ದೆ ಕಾಫಿ ಕುಡಿಯಕ್ ಬರಲ್ವಾ ನಿಂಗೆ? ಟೇಬಲ್ ಮ್ಯಾನರ್ಸ್ ಕಲ್ತ್ಕೋ. ಸಾರಿ ಅಕ್ಕ, ಅದು ಏನಾಯ್ತು ಅಂದ್ರೆ ಆ ಹಾಳ್ ಕೊಂಪೆನಲ್ಲಿ ಉಪ್ಪು ಖಾರ ಇಲ್ಲದೆ ಇರೋ ಅನ್ನ ತಿಂದು ತಿಂದು ನಾಲ್ಗೆ ಎಲ್ಲ ಹಲ್ಗೆ ಆಗೋಗಿತ್ತು. ಇಲ್ಲಿ ಕಾಫಿ ಕುಡ್ದು ಆಹಾಹಾಹಾಹಾಹಾ ಎಷ್ಟು ರಿಫ್ರೆಶಿಂಗ್ ಆಗಿದೆ ಗೊತ್ತಾ? ಆ ಫೀಲ್ ಅಲ್ಲಿ ಟೇಬಲ್ ಮ್ಯಾನರ್ಸ್ ಮರ್ತೋಯ್ತು. ಸಾರಿ. ಇದು ಗೋಲ್ಡ್ ಬ್ಲೆಂಡ್ ರೋಸ್ಟೆಡ್ ಕಾಫಿ ಸರು, ಕೆಜಿಗೆ 12,000 ರೂಪಾಯಿ. ಅವ್ರ ಮನೇಲಿ ಆ ದುಡ್ಡಿಗೆ 3 ತಿಂಗಳು ರೇಷನ್ ಬರುತ್ತೆ. ಪಾಪ ಅವ್ರ ಮನೇಲಿ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಹೇಳು? ಕರೆಕ್ಟ್, ಬಾಲ್ಕನಿಯಲ್ಲಿ ಇರ್ಬೋದು. ಅಕ್ಕ, ನಾವ್ ಅನ್ಕೊಂಡಂಗೆ ಆಗ್ತದೆ. ನಡಿ ನಡಿ ಹೋಗೋಣ. ಚುಕ್ಕಿ ಚುಪ್. ರೇವತಿ, ತೂ ಎಡವಟ್ಲಿಲ್ಲ, ಅವಳು ಎಡವಟ್ಟಿಲ್ಲ, ಇಲ್ಲಿ ಲಾಕ್ ಆಗ್ಬಿಟ್ಲು. ಇನ್ನೋಳು ಅಲ್ಲೇ ಅಷ್ಟೇ. ಅಕ್ಕ, ಮುಂದೆ ಏನ್ ಪ್ಲಾನ್? ವಾಟ್ ನೆಕ್ಸ್ಟ್? ಮುಂದೆ ಏನೂ ಇಲ್ಲ, ಅದೇ ಈ ಪ್ಲಾನ್. ಲೀಲಾ ಬಾಗಿಲು ತೆಗಿಯಕ್ಕಾಗಲ್ಲ, ಕೂಗಿ ಯಾರನ್ನೂ ಹೆಲ್ಪ್ ಕೇಳಕ್ಕಾಗಲ್ಲ, ಊಟ ಸಿಗಲ್ಲ, ನಿದ್ದೆ ಬರಲ್ಲ. ಯಾರಿಗಾದ್ರೂ ಹೆಲ್ಪ್ ಕೇಳೋಣ ಅಂದ್ರೆ ಅವಳ ಕೈ ಫೋನೂ ಇಲ್ಲ. ಎಕ್ಸಾಕ್ಟ್ಲಿ. ನಮಗ್ ಕೊಟ್ಟಿರೋ ನೋವನ್ನ ಬಡ್ಡಿ ಸಮೇತ ಕೊಡೋಣ.
ಚಳಿನಲ್ಲೇ ಬಿದ್ದು ಒತ್ತಾಡ್ಲಿ. ಸರಿ ಬಾ ಹೋಗೋಣ. ಒಳಗ್ ಬರುವಾಗ ಡೋರ್ ಓಪನ್ ಇತ್ತು, ಯಾವಾಗ ಲಾಕ್ ಆಯ್ತು? ಫೋನು ಇಲ್ಲೇ ಬಿಟ್ಟಿದ್ದಾಳಲ್ಲ. ಇಲ್ಲ 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 ಅಕ್ಕ, ಹಾಲು ತಗೊಂಬರ್ಲಾ? ಯಾಕೆ ಸರು, ಹಸುವಾಗ್ತಾ ಇದೆಯಾ? ಇಲ್ಲಪ್ಪ, ಹೊಟ್ಟೆ ತುಂಬೋಗಿದೆ. ಮತ್ತೆ ಹಾಲು ಯಾಕೆ? ಈಗ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಅಂತ ಹೇಳ್ತಾರಲ್ಲ, ಹಾಗೆ ಲಿಟ್ರಲಿ ನಾನು ಹಾಲು ತಗೊಂಡ್ ಬರ್ಲಾ? ಏನಂತೀರಾ? ದುರ್ಗಾ ದುರ್ಗಾ ನನ್ನ ಪ್ಲಾನ್ ಪ್ರಕಾರ ನಾಳೆ ಬೆಳಗ್ಗೆ ಕೆಲ್ಸದೋಳ್ ಹೋಗಿ ಆ ಬಾಗಿಲ್ ತೆಗಿಯೋವರೆಗೂ ಬೇರೆ ಯಾರು ಆ ಬಾಗಿಲ್ನ ತೆಗಿಯಲ್ಲ. ನಾಳೆ ಬೆಳಗ್ಗೆ ಕೆಲ್ಸದೋಳ್ ಬರ್ಬೇಕು, ಲೀಲಾನ ಅಲ್ಲಿ ನೋಡ್ಬೇಕು, ಕೂಕೊಂಡು ಬರ್ಬೇಕು, ಎಲ್ರನ್ನೂ ಕರಿಬೇಕು. ಆಗ ನಾವು ಗಾಬರಿ ಆದಂಗೆ ನಾಟಕ ಮಾಡ್ಬಿಟ್ಟು ಲೀಲಾ ಅತ್ತೆ ಏನಾಯ್ತು ಅಂತ ಕೇಳ್ಬೇಕು. ರೈಟ್ ರೈಟ್. ಹಾಗೊಂದ್ ವೇಳೆ ಲೀಲಾ ನಮ್ ಪ್ಲಾನ್ ಇಂದ ಸೇವ್ ಆಗ್ಬೇಕು ಅಂದ್ರೆ ಆ ದೇವ್ರೆ ಭೂಮಿಗಿಳಿದು ಬರ್ಬೇಕು, ಬಾಲ್ಕನಿ ಡೋರ್ನ ಓಪನ್ ಮಾಡ್ಬೇಕು. ನೋಡಿ, ಈ ತಲೆಲೆ ಕೋಪ ಮಾಡ್ಕೊಳ್ಳೋದು, ಸ್ಕೆಚ್ ಹಾಕೋದು ಇದೆಲ್ಲ ಮಾಡಬೇಡಿ. ಇದನ್ನ ನಾನು ಸುಮಾರು ಸೀರಿಯಲ್ ನೋಡಿದೀನಿ. ಏನಾದ್ರೂ ಹೊಸದಾಗಿ ಟ್ರೈ ಮಾಡಿ. ಈ ಕಾಗಕ್ಕನ್ ಗುಬ್ಬಕ್ಕನ್ ಆಟ ಎಲ್ಲ ಬಿಟ್ಬಿಡಿ. ಇಲ್ಲ ಅಂದ್ರೆ ಕೇಲ್ ಕತಮ್ ದುಕಾನ್ ಬಂದ್. ಲೀಲಾ, ಅದೇ ನನ್ನ ಹೆಸರು. ಲೀಲಾ, ಉರ್ಕೋಬೇಡಿ.
ಇಷ್ಟೆಲ್ಲ ಉರ್ಸಿದ್ ನಿಮ್ಗೆ ಇನ್ನೊಂದು ಸ್ವೀಟ್ ನ್ಯೂಸ್ ಇದೆ. ಅದೇನ್ ಗೊತ್ತಾ, ನಾನು ಏಜೆ ಈಗ ಮೊದ್ಲಿನ ತರ ಇಲ್ಲ. ನನ್ಗೂ ಅವ್ರಿಗೂ ಅರ್ಥ ಆಯ್ತಾ? ಏನು ಏನಾಗಿದೆ? ಛೆ, ಹೋಗಿಪ್ಪ, ನಂಗೆ ನಾಚಿಕೆ ಆಗತ್ತೆ. ಏಜೆ ಇರೋವರೆಗೂ ನೀವ್ಯಾರು ನನಗೇನು ಮಾಡೋದಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಿಷಯ, ನನ್ನ ಏಜೆ ಮಧ್ಯ ಏನಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವ್ ಏಜೆ ಬಾಯಿಂದಾನೆ ಕೇಳಿ, ಅವ್ರು ಹೇಳ್ತಾರೆ. ತಾವೇನ್ ಹೊರಡ್ಬೋದು. ಪ್ಲಾನ್ ಹಾಳು ಮಾಡಿದ್ರೆ ಇನ್ನೊಂದು ಪ್ಲಾನ್ ಮಾಡ್ಬೋದು, ಆದ್ರೆ ಟೀಮ್ ಹಾಳಾದ್ರೆ ಇನ್ನೊಂದು ಟೀಮ್ ಮಾಡಕ್ ಆಗುತ್ತಾ ಈ ಮನೇಲಿ? ಯಾಕಕ್ಕ ಹೀಗೆಲ್ಲ ಹೇಳ್ತಿದ್ದೀರಾ? ನನ್ ಮೇಲೆ ಆರೋಪ ಬಂದ ತಕ್ಷಣ ಸ್ಮೂತ್ ಆಗಿ ಜಾಗ ಖಾಲಿ ಮಾಡಕ್ ನೋಡಿದ್ಯಲ್ಲ, ಯಾಕೆ? ಅದು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡ್ಲಿಲ್ಲ ಅಂದ್ರೆ ನಂಗೇನೋ ಒಂಥರ ಇರಿಟೇಷನ್ ಆಗುತ್ತೆ, ಅದಕ್ಕೆ ಬ್ರಷ್ ಮಾಡಕ್ ಹೋಗಿದ್ದೆ. ಈ ಮನೆಗ್ ನೀನ್ ಬಂದಾಗ್ಲಿಂದ ನೀನ್ ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಯಾವ ಸಿಚುವೇಶನ್ಗೆ ಹೇಗ್ ರಿಯಾಕ್ಟ್ ಮಾಡ್ತೀಯಾ ಅಂತಾನೂ ಗೊತ್ತು. ಈ ಸುಳ್ಳನ್ನ ಬೇರೆಯವ್ರ ಹತ್ರ ಹೇಳು, ನನ್ ಮುಂದೆ ಅಲ್ಲ. ನಿಮ್ಮಂತವ್ರನ್ನೆಲ್ಲ ಮುಂದೆ ಇಟ್ಕೊಂಡು ಹೇಗ್ ಪ್ಲಾನ್ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಸಾರಿ ಅಕ್ಕ, ಏಜೆ ಅಲ್ಲೇ ಇದ್ರಲ್ವಾ, ಸಿಕ್ಕಾಕೊಂಡ್ಬಿಟ್ರೆ 7 ಜನ್ಮಕ್ಕಾಗೋಷ್ಟು ಪನಿಷ್ಮೆಂಟ್ ಕೊಟ್ಬಿಡ್ತಾರೇನೋ ಅಂತ ಲೈಟಾಗಿ ಭಯ ಆಯ್ತು, ಅದಕ್ಕೆ ಎಸ್ಕೇಪ್ ಆಗ್ಬಿಟ್ಟೆ. ಸಾರಿ. ನೀನ್ ಸಾರಿ ತಗೊಂಡು ನಾನೇನ್ ಮಾಡ್ಲಿ ಸರು? ಮೊದ್ಲು ನಾವು ಒಗ್ಗಟ್ಟಾಗಿರ್ಬೇಕು. ಲೀಲಾ ಏಜೆನೆ ನೋಡು, ಮೊದ್ಲು ಅವರಿಬ್ರು ಹೇಗಿದ್ರು, ಅವಳು ಉಸಿರು ಕಂಡ್ರು ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಎಲ್ಲದಕ್ಕೂ ಲೀಲಾನೇ ಬೇಕು. ಯಾವುದೇ ಡಿಸಿಷನ್ ತಗೋಬೇಕು ಅಂದ್ರೂ ಲೀಲಾನೇ ಬೇಕು. ರಾತ್ರಿ ಅವಳು ಕಾಣಿಸ್ಲಿಲ್ಲ ಅಂದ್ರೆ ಏಜೆನೆ ಖುದ್ದಾಗಿ ಅವಳನ್ನ ಹುಡುಕೊಂಡು ಬರ್ತಾರೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಅವರಿಬ್ರು ಮಧ್ಯೆ ಆಗಿದೆ ಅಂದ್ರೆ ನಾವಿನ್ ಸುಮ್ಮನಿರಕ್ಕಾಗಲ್ಲ. ವಿ ಶುಡ್ ಡೂ ಸಮಥಿಂಗ್ ಬಿಗ್. ಲೀಲಾ, ತೋ ಬಿಸಿ ಕಾಫಿ. ಅಯ್ಯ, ಯಾರೋ ವಿನೂತ ಅಂತ ಫೋನ್ ಮಾಡಿದಾರೆ ನೋಡಿ. ಪರವಾಗಿಲ್ಲ ಏಜೆ, ಆಮೇಲೆ ಮಾತಾಡ್ತೀನಿ, ಕಟ್ ಮಾಡಿ. ಪರವಾಗಿಲ್ಲ, ಮಾತಾಡು. ಪಾಪ ಆಗ್ಲಿಂದ ಕಾಲ್ ಮಾಡ್ತಾ ಇದ್ದಾರೆ. ನನ್ಗೆ ಹುಷಾರಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಓಕೆ ಅಲ್ವಾ? ಓಕೆ ಓಕೆ, ಬಾಯ್. ಹಲೋ ಲೀಲಾ, ಲೀಲಾ, ಕಾಫಿ ನೀವೇ ಮಾಡ್ಕೊಂಡು ಬಂದ್ರ? ನೀವ್ಯಾಕೆ ತೊಂದರೆ ತಗೊಂಡ್ರಿ? ನಾನೇ ಎದ್ಬಿಟ್ಟು ಮಾಡ್ಕೊತಾ ಇದ್ದೆ. ಪರವಾಗಿಲ್ಲ, ಮುಜುಗರ ಪಡ್ಕೋಣ. ಲೀಲಾ, ನೀನು ಈಗ ಈ ಮನೆಯವಳು. ಸೊ ನಿನ್ನ ರೆಸ್ಪಾನ್ಸಿಬಿಲಿಟಿ ನಂದಾಗುತ್ತೆ. ನಿನಗೇನೇ ಬೇಕು ಅಂದ್ರೂ ಮನ್ಸು ಬಿಚ್ಚಿ ನನ್ನ ಹತ್ರ ಮಾತಾಡು. And in ಮುಂದೆ ಪ್ಲೀಸ್ ಬಿ ಕೇರ್ಫುಲ್. ನನಗೇನಾದ್ರೂ ಆದ್ರೆ ಅಜ್ಜಿಗೆ ಹರ್ಟ್ ಆಗುತ್ತೆ ಅಂತ ನೀವ್ ನನ್ನ ನೋಡ್ಕೋತಾ ಇದ್ರಿ. ಆದ್ರೆ ಈಗ ಅಜ್ಜಿನೂ ಮನೇಲಿಲ್ಲ. ಆದ್ರೆ ಇವತ್ತು ನಿಮಗ್ ಹರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಅದು ಹಾಗೇನೆ.
ಕಾಲ ಒಂದೇ ಥರ ಇರಲ್ಲ. ಬೇಸಿಗೆ ಆದಮೇಲೆ ಮಳೆ ಬರಲೇಬೇಕು. ಎನಿವೆ, ಹುಷಾರಾದೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಮತ್ತೆ ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಇವತ್ತಿಡೀ ದಿನ ರೆಸ್ಟ್ ತಗೋ. ನಿನ್ಗೇನಾರ ಬೇಕಂದ್ರೆ ಸರು, ದುರ್ಗಾ, ಲಕ್ಷ್ಮಿ ಕೇಳು, ಹೆಲ್ಪ್ ಮಾಡ್ತಾರೆ. ಅದನ್ನ ಮೀರಿ ಇನ್ನೂ ಏನು ಬೇಕಾದ್ರೆ ಕಾಲ್ ಮೀ. ನೀವ್ ಈ ತರ ಎಲ್ಲ ಕೇರ್ ಮಾಡ್ತೀರಾ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಏಜೆ. ರೆಸ್ಟ್ ಮಾಡು. ಇಮೋಷನಲಿ ಕನೆಕ್ಟ್ ಆಗಿದ್ರೆ ಮಾತ್ರ 6 ಸೆನ್ಸ್ ವರ್ಕ್ ಆಗೋದು ಅಂತ ಹೇಳ್ತಾರೆ. ಬಟ್ ಲೀಲಂಗ್ ಅದು ವರ್ಕ್ ಆಗ್ತಾನೆ. ಅದು ನನಗೆ ಆಶ್ಚರ್ಯ ಆಗ್ತಾ ಇರೋದು. ಸೊ ನಾನು ಇದನ್ನು ಏನಂತ ಕರೀಲಿ? ಡಸ್ ಇಟ್ ಮೀನ್ ನನ್ನ ಲೈಫಲ್ಲಿ ಅಮ್ಮ ಬಿಟ್ರೆ ಲೀಲಾ ಅಂತಾರ? ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಏಜೆ ಮಧ್ಯ ಏನಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವ್ ಏಜೆ ಬಾಯಿಂದಾನೆ ಕೇಳಿ, ಅವ್ರು ಹೇಳ್ತಾರೆ. ಯಾಕೆ ಎಲ್ಲಾರು ಹೋಗ್ಬೇಕಿತ್ತ? ಇಲ್ಲಪ್ಪ, ನಾನ್ ಆಚೆ ಹೋಗಕ್ ಸಾಧ್ಯನೇ ಇಲ್ಲ. ಅದು ನಾನ್ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ದೆ, ಅದಕ್ಕೆ. ಇಲ್ಲ, ನಿನಗೆಲ್ಲ ಆ ಥರ ಹೊರಗೆ ಹೋಗ್ಬೇಕು ಅನ್ಸಿದ್ರೆ ಮುಜುಗರ ಪಟ್ಕೋಬೇಡ, ನನ್ನ ಹತ್ರ ಕೇಳು. ತೀರಾ ಆಗಲಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡು. ಬಾಸ್ ಬಂದೆ 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 ಬಂದೆ. ಅಯ್ಯೋ ಮೇಡಮ್, ನಮ್ಮ ಬಾಸ್ ಶತಾಬ್ದಿ ಎಕ್ಸ್ಪ್ರೆಸ್ ಇದ್ದಂಗೆ ಒಮ್ಮೆ ಮಿಸ್ ಆದ್ರೆ ಆಮೇಲೆ ಕೈಗೆ ಸಿಗಲ್ಲ. ಏನಂತ ಬೇಗ ಹೇಳಿ. ನೋಡಿ, ನಾನಿವತ್ತು ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ಬೇಕು. ಅದು ತುಂಬಾ ಇಂಪಾರ್ಟೆಂಟು. ನಿಮ್ ಬಾಸ್ ಆಫೀಸಿಂದ ಹೊರಟ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಬೇಕು, ಓಕೆನಾ? ಅಯ್ಯೋ ಅಷ್ಟೇ ತಾನೆ, ಕ್ಷಣ ಕ್ಷಣದ ನಿಖರ ಮಾಹಿತಿ ವಿಶ್ವರೂಪ್ ನಿಮ್ಗೆ ಕೊಡ್ತಾ ಇರ್ತೇನೆ, ಓಕೆ? ಇದು ಲೀಲಾ ಮಾಡ್ತಿರೋ ಕೆಲ್ಸನೋ? ಏಜೆಯೋಳನ್ನ ತಾಳಿ ಕಟ್ಟಿ ಮನೆ ಕರ್ಕೊಂಡ್ ಬಂದಿರೋದೇ ದೊಡ್ಡ ವಿಷಯ. ಲಾಯಲ್ ಆಗಿರೋದ್ ಬಿಟ್ಟು ಹೊರಗೆ ಹೋಗೋದಕ್ಕೆ ಇನ್ಫಾರ್ಮ್ ಅನ್ನ ಇರ್ತದ್ಯಾ? ಲೀಲಾ, ನಿನ್ನ ಸುಮ್ಮನೆ ಬಿಡೋದಿಲ್ಲ. ಈ ವಿಷಯನ ದೊಡ್ಡದ್ ಮಾಡೇ ಮಾಡ್ತೀನಿ. ನಿಮ್ಮ ಒಪಿನಿಯನ್ ಇಷ್ಟು ಬೇಗ ಚೇಂಜ್ ಮಾಡಿದ್ದಾನೆ ಅಂದ್ರೆ ಆ ಏಜೆ ಎಂತ ಮಾಯಾವಿ ಇರಬೇಕು ನೋಡಿ. ಈ ಪ್ರಪಂಚದಲ್ಲಿ ಕೆಟ್ಟವರು ಅಂತ ಅನ್ನಿಸ್ಕೊಳ್ಳೋದು ತುಂಬಾ ಸುಲಭ. ಆದ್ರೆ ಒಂದ್ಸಲ ಕೆಟ್ಟವರು ಅಂತ ಅನ್ನಿಸ್ಕೊಂಡ್ಮೇಲೆ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದು ಅಷ್ಟೇ ಕಷ್ಟ. ಇಷ್ಟು ದಿನ ಏಜೆನ ಕೆಟ್ಟವನು ಅಂತಿದ್ರಿ, ಈಗ ನೀವೇ ಒಳ್ಳೆಯವನು ಅಂತ ಮಾತಾಡ್ತಾ ಇದ್ದೀರಾ. ಇಷ್ಟು ಬೇಗ ನಿಮ್ಗೆ ಈ ಒಪಿನಿಯನ್ ಬರಬೇಕು ಅಂದ್ರೆ ಆ ಏಜೆ ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಆಟ ಆಡಿರ್ಬೇಡ. ನೋಡಿ, ಏಜೆ ಬಗ್ಗೆ ಮಾತಾಡದಿದ್ರೆ ಮರ್ಯಾದೆ ಕೊಟ್ಟು ಮಾತಾಡಿ. ರಾವಣನ್ ಕಣ್ಣಿಗೆ ರಾಮ ಯಾವಾಗ್ಲೂ ಕೆಟ್ಟವನಾಗೆ ಕಾಣಿಸೋದು. ಹಾಗೆ ನಿಮ್ಗೂ ಕೂಡ ಏಜೆ ಏನೇ ಮಾಡಿದ್ರು ಅದ್ ಕೆಟ್ಟದನ್ಸುತ್ತೆ. ಏಜೆ ಮೇಲಿರೋ ದೃಷ್ಟಿನ ಬದಲಾಯಿಸ್ಕೊಳ್ಳಿ. ಏಜೆ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವರು ಮನುಷ್ಯ ಅಲ್ಲ, ದೇವತಾ ಮನುಷ್ಯ. ಅಂತವ್ರ ಜೊತೆ ಜೀವನ ಮಾಡಕ್ಕೆ ಪುಣ್ಯ ಮಾಡಿರ್ಬೇಕು. ಅವ್ರ ಬಗ್ಗೆ ಈ ತರ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋದೇ ದೊಡ್ಡ ತಪ್ಪು. ನೋಡಿ, ನಿಮ್ ತಪ್ಪನ್ನ ನೀವು ತಿದ್ಕೊಳ್ಳಿ. ಏಜೆ ಮೇಲಿರೋ ದೃಷ್ಟಿನ ಬದಲಾಯಿಸ್ಕೊಳ್ಳಿ.
ಆಗ್ಲಾದ್ರೂ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಏಜೇನ ಜನರನ್ನ ಬದಲಾಯಿಸೋ ಮಾಯಾವಿ ಅಂತ ಅನ್ಕೊಂಡಿದ್ದೆ. ಅದು ತಪ್ಪು. ಇಡೀ ಜನರೇಷನ್ನೇ ಬದಲಾಯಿಸೋ ಮಾಯಾವಿ ಅವನು. ಒಂದು ದೊಡ್ಡ ನಮಸ್ಕಾರ. ಎಲ್ಲ ಓಕೆ ಏಜೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಎಲ್ಲಿದ್ದೀರಾ? ಮೀಟಿಂಗ್ ಹೋಗ್ತಾ ಇದ್ದೆ. ಏನಾಯ್ತು ಹೇಳು. ಅದು ನೀವು ಅರ್ಜೆಂಟಾಗಿ ಮನೆಗೆ ಬರಕ್ಕಾಗತ್ತಾ? ವಿಷಯ ತುಂಬಾ ಇಂಪಾರ್ಟೆಂಟ್ ಇದೆ. ನೀವೇ ಬಂದು ನ್ಯಾಯ ಕೊಡಿಸ್ಬೇಕು. ಯಾರಿಗೇನಾಯ್ತು? ಅದು ನೀವು ಪ್ಲೀಸ್ ಮನೆಗೆ ಬನ್ನಿ. ವಿಷಯ ತುಂಬಾ ಇಂಪಾರ್ಟೆಂಟ್ ಇದೆ. ಫೋನಲ್ಲಿ ಹೇಳಕ್ಕಾಗಲ್ಲ. ಪ್ಲೀಸ್ ಬನ್ನಿ ಏಜೆ. ನಾನೀಗಲೇ ಬರ್ತೀನಿ. ಓಕೆ ಏಜೆ, ಥ್ಯಾಂಕ್ ಯು. ಒಬ್ಬ ಗಂಡಸು ಎಂತ ನೋವು ಬಂದ್ರೂ ತಡ್ಕೋತಾನೆ. ಆದ್ರೆ ಒಬ್ಬ ಗಂಡನಾಗಿ ಹೆಂಡತಿ ವಿಷಯದಲ್ಲಿ ನೋವು ಆದ್ರೆ ಖಂಡಿತ ತಡ್ಕೊಳಲ್ಲ. ಹೆಂಡತಿ ತನಗ್ ಸುಳ್ಳು ಹೇಳಿ ತನಿಗೇ ಗೊತ್ತಿಲ್ಲದೆ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ಅನ್ನೋ ವಿಷಯ ಕಿವಿಗ್ ಬೀಳ್ತಾ ಇದ್ದ ಹಾಗೆ ಅವನ್ ಮನ್ಸಲ್ಲಿ ಎಂಥ ಅನುಮಾನ ಹುಟ್ಟುತ್ತೆ ಅಂದ್ರೆ ಅದು ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ಈಗ ಏಜೆಗೆ ಲೀಲಾ ಮೇಲೆ ಎಂಥ ಅನುಮಾನ ಹುಟ್ಟುತ್ತೆ ಅಂದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಬಾ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಕ್ಕ. ಅವರಿಬ್ರು ಲೈಫಲ್ಲಿ ಒಬ್ರು ಮುಖ ಇನ್ನೊಬ್ರು ನೋಡಬಾರ್ದು. ಒಂದು ಹೆಣ್ಣು ಮದುವೆ ಆದ್ಮೇಲೆ ಹೀಗಿರ್ಬೇಕು, ಹಾಗಿರ್ಬೇಕು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು ಅನ್ನೋ ರೆಸ್ಟ್ರಿಕ್ಷನ್ಸ್ ನ ಹಾಕೋದನ್ನ ಬಿಡ್ಬೇಕು. ಇರೋ ರೆಸ್ಪಾನ್ಸಿಬಿಲಿಟೀಸ್ ಜೊತೆಗೆ ತನ್ನ ಆಸೆ ತಕ್ಕಂಗೆ ತನ್ನ ಜೀವನ ನಡೆಸೋದ್ರಲ್ಲಿ ತಪ್ಪೇನೂ ಇಲ್ಲ. ಒಂದು ಹೆಣ್ಣು ಇಡೀ ಪ್ರಪಂಚನ ತೂಗೋ ತಾಯಿದ್ದ ಹಾಗೆ. ಅವಳಿಗೆ ಅವಳದೇ ಆದಂತ ಘನತೆ ಇದೆ. ನೀವು ಒಂದು ಹೆಣ್ಣಾಗಿ ಅದನ್ನು ಹಾಳು ಮಾಡಬೇಡಿ. ಲೀಲಾ ಏನ್ ಬೇಕಾದ್ರೂ ಮಾಡ್ಬೋದು. ಅವಳು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತಾಳೆ ಅಂತ ನಂಬಿದ್ದೀನಿ. ಯಾಕೆಂದ್ರೆ ಅವಳು ಈ ಮನೆ ಯಜಮಾನಿ. ಇನ್ಮೇಲೆ ಲೀಲಾ ಬಗ್ಗೆ ಏನೇ ಕಂಪ್ಲೇಂಟ್ ಹೇಳ್ಬೇಕಾದ್ರೂ 100 ಸಲ ಯೋಚನೆ ಮಾಡಿ. ಅದು ವ್ಯಾಲಿಡ್ ಇದ್ರೆ ಮಾತ್ರ ನಂದಂಕ ಬರಬೇಕು. ಐ ಆಮ್ ಶೋರ್ ಲೀಲಾ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂತ. ಹೊಡಿ. ಸಾರಿ ಏಜೆ. ಸಾರಿ ಏಜೆ. ಸಾರಿ ಏಜೆ. ಏಜೆ, ಹೇಳ್ಬೇಡ. ನೀನು ಎಲ್ಲಿ ಹೋಗಿದ್ದೆ, ಯಾರನ್ನ ಮೀಟ್ ಮಾಡಕ್ ಹೋಗಿದ್ದೆ, ಏನ್ ಮಾಡಕ್ ಹೋಗಿದ್ದೆ, ಇದ್ಯಾವುದು ನನ್ನ ತಲೆಯಲ್ಲಿಲ್ಲ. ನಾನು ಅದನ್ನು ಕೇಳೋದು ಇಲ್ಲ. ನಿನಗೆ ಸ್ವಾತಂತ್ರ್ಯ ಇದೆ. ಬಟ್ ನೀನೇನೇ ಮಾಡಿದ್ರು ಒಳ್ಳೇದು ಮಾಡು. ಎಲ್ಲೇ ಹೋದ್ರು ಸೇಫ್ ಆಗಿರು. ದಟ್ಸ್ ಇಂಪಾರ್ಟೆಂಟ್.